ಸಿದ್ಧಿಸತ್ವೇ ಟೀಕಾಕೃತ್ಪಾದರು ಶ್ರೀಮನ್ಯಾಯಸುಧಾ ಗ್ರಂಥವನ್ನ ಹಾಗೂ ಇನ್ನಿತರ ಟೀಕಾ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಬಹಳ ದೊಡ್ಡ ಲೈಬ್ರರಿಯನ್ನಿಟ್ಟುಕೊಂಡು ಒಳ್ಳೆ ದೊಡ್ಡದಾದ ರಾಜರ ಆಶ್ರಯ, ರಾಜರ ಮನಿ ಅಥವಾ ಅರಮನಿ, ಅನೇಕ ಸಹಾಯಕರು, ಯಾವುದೇ ರೀತಿ ಒಳ್ಳೆ ದೊಡ್ಡ ಕೆಲಸ ಮಾಡುವಾಗ ಮಾನಸಿಕ ಟೆನ್ಷನ್ ಇರಬಾರದು. ಹೊಟ್ಟೆ ತುಂಬ ಊಟ, ವ್ಯವಸ್ಥಿತ ನಿದ್ರೆ, ಟೇಬಲ್ಲು, ಕುರ್ಚಿ, ಇಂತಹ ಯಾವ ಸಹಕಾರಗಳು ಇರಲಿಲ್ಲ. ಇವತ್ತಿಗೆ 21ನೇ ಶತಮಾನ ಬಂದರೂ ಈಗೂ ಹಾಗೇ ಇದೆ ಯರಗೋಳ. ಅನೇಕ ಜನರು ಆಕ್ಷೇಪ ಮಾಡಿದ್ದಾರೆ, ಇದೇ ಯರಗೋಳ ಬೇರೆಯವರ ಕೈಯಲ್ಲಿ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಏನೋ ಅಂತ. ಬೇಕು ಅಂತ ಹಾಗೆ ಇಟ್ಟಿದ್ದರ ಉದ್ದೇಶ ಟೀಕಾರಾರ ಏನು ಕಷ್ಟಪಟ್ಟಾರ ಅಂತ ಇವತ್ತಿಗೂ ಗೊತ್ತಾಗಲಿ. ಅಂತಹ ಟೀಕಾಕೃತ್ಪಾದರ ಆ ಯರಗೋಳದಲ್ಲಿ ಕುಳಿತು ಅವರು ಬರದಾರ ಅಂತ ಒಂದು ನಿಮಿಷ ಆ ಯರಗೋಳದ ಗುಹಾದ ಹತ್ರ ನೀವು ನಿಂತು ವಿಚಾರ ಮಾಡಿದರೆ ಇದು ಸಾಧ್ಯನಾ ಅಂತ ಅನಿಸ್ತು. ಅತ್ಯಂತ ಅಸಾಧ್ಯ. ಚಳಿ, ಗಾಳಿ, ಮಳಿ, ಅಲ್ಲಿ ಎಲ್ಲಿ ಲೈಬ್ರರಿ ಇರ್ಲಿಕ್ಕೆ ಸ್ಥಳ ಎಲ್ಲಿದೆ, ಏನೇನೇನೇನೇನೇನೂ ಇಲ್ಲ. ಊಟಕ್ಕೆ ಯಾವ ನಾಳ, ಸುತ್ತಮುತ್ತಲ ಎಲ್ಲರ ಹಾವದ ಅಂದ್ರೆ ಗಾಬರಿ ಆಗ್ತದೆ, ಎತ್ಕೊಂಡು ಹೋಗ್ತೀವಿ. ಯಾವಾಗಲೂ ಹಿಂದೆ ಸರ್ಪ, ಅದು ಆವೇಶ ಅನುಗ್ರಹಕ್ಕೋಸ್ಕರ ಇರಲಿ, ಸಾಹಿತ್ಯದ ದೃಷ್ಟಿಯಿಂದ ಹಿಂದೆ ಯಾವಾಗಲೂ ಸರ್ಪ. ಇಂಥ ಪರಿಸ್ಥಿತಿ ಒಳಗ ಏನೇನೇನೇನೇನೇನೇನೋ ಒಂದು ಅಕ್ಷರ ವ್ಯತ್ಯಾಸ ಆಗದೆ ಇದ್ದಂಗ ಮಹಾನುಭಾವರು ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ರಘುತ್ತಮರು, ರಾಯರು, ವಿದ್ಯಾಧೀಶರು, ಇಂತಹ ಎಲ್ಲ ಮಹನೀಯರು ಯಾವ ಒಂದೊಂದು ವಾಕ್ಯಗಳನ್ನು ತಲೆ ಮೇಲಿಟ್ಟುಕೊಂಡು 10 ರೀತಿಯಿಂದ ವ್ಯಾಖ್ಯಾನ ಮಾಡಿ ಅದರಿಂದ ಅನೇಕ ಪ್ರಮೇಯಗಳನ್ನು ಹೊರಗೆ ತೆಗಿತಾರ. ಅಂಥ ಅದ್ಭುತ ಗ್ರಂಥ ಇಂತಹ ಅನನುಕೂಲ ಪರಿಸ್ಥಿತಿ ಒಳಗೆ ಅವರು ಮಾಡ್ಯಾರ ಅಂದ್ರ ಕ್ರಿಯಾ ಸಿದ್ಧಿಸತ್ವೇ ಭವತಿ ಮಹತಾಂ ನೋಬದರಣಿ.